ಹೀಗಿದ್ದ ಚಿಕ್ಕ ಮೀನಿನ ಮರಿ ಹೀಗೆ ದೊಡ್ಡ ಸ್ಟ್ರಾಂಗ್ ಆದ ಮೀನಾದ ಕಥೆಯನ್ನು ನೋಡುವ. ಇದು ಅವರ ಅಮ್ಮ, ಫೀಮೇಲ್ ಡಂಬೋ ಇಯರ್ ಬೆಟಾ ಫಿಶ್. ಬೆಟಾ ಫಿಶ್ಗಳಲ್ಲಿ ಒನ್ ಆಫ್ ದ ಕ್ಯೂಟೆಸ್ಟ್ ವೆರೈಟಿ. ಮತ್ತು ಈಗ ಇವರ ತಂದೆಯನ್ನು ನೋಡುವ. ಇದು ಕ್ರೌನ್ ಟೇಲ್ ಮೇಲ್ ಬೆಟಾ ಫಿಶ್. ನಾನೊಂದು ಪೋಸ್ಟ್ ಹಾಕಿದೆ, ಈ ಎರಡು ಮೀನುಗಳನ್ನು ಬ್ರೀಡ್ ಮಾಡಬೇಕಾ ಬೇಡವಾ ಅಂತ. ತುಂಬ ಜನರು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು ಲೆಟ್ಸ್ ಬ್ರೀಡ್ ಅಂತ. ಸೊ ಇದಕ್ಕಾಗಿ ಇವರಿಬ್ಬರನ್ನು ಬ್ರೀಡಿಂಗ್ ಮಾಡಿಸಿದೆ. ಒಂದು ಪ್ಲಾಸ್ಟಿಕ್ ಟಬ್ಬನ್ನು ತಗೊಂಡೆ, ಅದರಲ್ಲಿ ಮೇಲ್ ಮತ್ತು ಫೀಮೇಲ್ ಬೇಟಾ ಫಿಶನ್ನು ಹಾಕಿದೆ. ಇದೇ ನೀರಲ್ಲಿ ಒಂದು ಬಬಲ್ ರ್ಯಾಪ್ ಮತ್ತು ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಫೀಮೇಲನ್ನು ಹಾಕಿದೆ. ಫೀಮೇಲನ್ನು ನೋಡಿದ ಮೇಲ್ ಫಿಶ್ ಬಬಲ್ ರ್ಯಾಪಿನ ಅಡಿಯಲ್ಲಿ ಬಬಲ್ ನೆಸ್ಟನ್ನು ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 5 ಗಂಟೆಗಳ ನಂತರ ಈ ಪ್ಲಾಸ್ಟಿಕ್ ಬಾಟಲಿಂದ ಫೀಮೇಲನ್ನು ಮೆಲ್ಲಗೆ ರಿಲೀಸ್ ಮಾಡ್ತೇನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡಿದಾಗ ಫೈಟರ್ ಫಿಶ್ಗಳು ಮೊಟ್ಟೆ ಇಟ್ಟಿತ್ತು. ಬಬಲ್ ನೆಸ್ಟ್ ತುಂಬ ಚಿಕ್ಕ ಚಿಕ್ಕ ಮೊಟ್ಟೆಗಳಿತ್ತು. ಫೀಮೇಲನ್ನು ಆಗಲೇ ತೆಗೆದು ಸೆಪ್ರೇಟ್ ಮಾಡಿದೆ. 36 ಗಂಟೆಗಳ ನಂತರ ಒಂದೊಂದಾಗಿ ಮೊಟ್ಟೆಗಳಿಂದ ಚಿಕ್ಕ ಚಿಕ್ಕ ಮರಿಗಳು ಹೊರಗೆ ಬರಲಿಕ್ಕೆ ಶುರುವಾಯಿತು. ಮೊಟ್ಟೆಯಿಂದ ಹೊರಗೆ ಬಂದ ಚಿಕ್ಕ ಚಿಕ್ಕ ಮರಿಗಳನ್ನು ತನ್ನ ಬಾಯಲ್ಲಿ ಈ ಮೇಲ್ ಫಿಶ್ ತಗೊಂಡು ಪುನಃ ಆ ಬಬಲ್ ನೆಸ್ಟ್ ಒಳಗಡೆ ಹಾಕ್ತಿತ್ತು. 4 ದಿನಗಳ ನಂತರ ಮೇಲ್ ಫಿಶನ್ನು ಕೂಡ ಸೆಪ್ರೇಟ್ ಮಾಡಿದೆ. ಚಿಕ್ಕ ಚಿಕ್ಕ ಮರಿಗಳು ಆಚೆ ಈಚೆ ಸ್ವಿಮ್ ಮಾಡ್ತಾ ಇದ್ದವು. ಮೊದಲಿನ 4 ದಿನಕ್ಕೆ ಇದಕ್ಕೆ ತಿನ್ನಲಿಕ್ಕೆ ಏನೂ ಹಾಕಬೇಕಂತ ಇಲ್ಲ. ಆದರೆ 4 ದಿನದ ನಂತರ ಇದರ ಮೇಯ್ನ್ ಫುಡ್ ನಾವು ಹಾಕಲೇಬೇಕು, ಇಲ್ಲದ್ರೆ ಎಲ್ಲ ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಮೇಯ್ನ್ ಫುಡ್ ಯಾವುದಂದರೆ ಬೇಬಿ ಬ್ರೈನ್ ಶ್ರಿಂಪ್. ಈ ಬೇಬಿ ಫಿಶ್ಗಳ ಫೇವ್ರೆಟ್ ಫುಡ್ ಆದ ಈ ಬೇಬಿ ಬ್ರೈನ್ ಶ್ರಿಂಪನ್ನು ಹೇಗೆ ಹ್ಯಾಚ್ ಮಾಡೋದಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. 2 ತಿಂಗಳಿಗೆ ಇದುವೇ ಇದರ ಮೇಯ್ನ್ ಫುಡ್. 20 ದಿನಗಳ ನಂತರ ನಾನು ಬೇರೊಂದು ಕಂಟೈನರಿಗೆ ಮರಿಗಳನ್ನು ಶಿಫ್ಟ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಮರಿಗಳು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ. ಇದಕ್ಕೆ ಮೇನ್ ಕಾರಣ ಯಾಕಂದರೆ ನೀರನ್ನು ಕ್ಲೀನಾಗಿ ಇಟ್ಟಿದ್ದೆ ಮತ್ತು ಫುಡ್ಡನ್ನು ಟೈಮಿಗೆ ಕೊಡ್ತಿದ್ದೆ. ಆಲ್ಮೋಸ್ಟ್ ಎವ್ರಿ 1 ವೀಕಿಗೆ ನಾನು 20% ಇಲ್ಲಾಂದರೆ 30% ವಾಟರ್ ಚೇಂಜನ್ನು ಮಾಡ್ತಿದ್ದೆ. ಇದರಿಂದ ನೀರು ಕ್ಲೀನಾಗಿತ್ತು ಮತ್ತು ಫಿಶಸ್ ಕೂಡ ತುಂಬಾ ಹೆಲ್ತಿಯಾಗಿ ಗ್ರೋ ಆಗ್ತಿತ್ತು. ಮರಿಗಳು ಚೆನ್ನಾಗಿ ಗ್ರೋ ಆಗಲಿಕ್ಕೆ ಫಸ್ಟ್ 1 ಮಂತ್ ತುಂಬಾ ಇಂಪಾರ್ಟೆಂಟ್. ಸೊ 1 ಮಂತ್ ಸರಿಯಾಗಿ ಫುಡ್ ಹಾಕಿ. ಈಗ ನೀವು ನೋಡ್ತಿರೋದು 35 ದಿನಗಳ ನಂತರ. ಈಗ ಕೆಲವು ಮರಿಗಳು ದೊಡ್ಡದಾಗಿವೆ. ಇವುಗಳಿಗೆ ರೆಗ್ಯುಲರ್ ಆಗಿ ಡೈಲಿ ನಾನು ಬೇಬಿ ಬ್ರೈನ್ ಶ್ರಿಂಪನ್ನು ಹಾಕ್ತಿದ್ದೆ. ಈ ಬೇಬಿ ಬ್ರೈನ್ ಶ್ರಿಂಪ್ ಇವುಗಳ ಫೇವ್ರೆಟ್ ಆದ ಫುಡ್. ಇದನ್ನಿದು ಡೈಲಿ ತಿಂತವೆ ಮತ್ತು ಚೆನ್ನಾಗಿ ಗ್ರೋ ಆಗ್ತಿದೆ. ಕಣ್ಣಿಗೆ ಕೂಡ ಕಾಣಲಿಕ್ಕೆ ತುಂಬ ಚಿಕ್ಕ ಮರಿಯಾಗಿದ್ದ ಇವುಗಳು ಈಗ ಸ್ವಲ್ಪ ದೊಡ್ಡದಾಗಿದ್ದು ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಮತ್ತು ನೀರಿನ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ನಾನು ಯಾವಾಗಲೂ ಆಲ್ಮಂಡ್ ಲೀಫನ್ನು ನೀರಲ್ಲೇ ಇಟ್ಟಿದ್ದೆ. ಇಲ್ಲಿ ಕೆಲವು ಮರಿಗಳು ಚಿಕ್ಕದು, ಕೆಲವು ಮರಿಗಳು ದೊಡ್ಡದಾಗಿವೆ. ಯಾಕೆಂದರೆ ಕೆಲವು ಮರಿಗಳಿಗೆ ಫುಡ್ ಸಿಗ್ತದೆ. ತುಂಬ ಫುಡ್ ಸಿಕ್ಕಿದ ಮರಿ ಬೇಗ ಗ್ರೋ ಆಗ್ತದೆ. ಮತ್ತು ಈಗ ನೀವು ನೋಡ್ತಿರೋದು 45 ದಿನಗಳ ನಂತರ. ಕೆಲವು ಮರಿಗಳಿಗೆ ಲೈಟಾಗಿ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮರಿಗಳು ಈ ಸ್ಟೇಜಿಗೆ ಬಂದ ನಂತರ ನಾನು ಬ್ರೈನ್ ಶ್ರಿಂಪ್ ಜೊತೆ ಇದಕ್ಕೆ ಟುಬಿಫೆಕ್ಸ್ ವರ್ಮ್ ಕೂಡ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಿಂದ ಇದರ ಕಲರ್ ಸ್ವಲ್ಪ ಹೈಲೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಕೂಡ ನಾನು ನೀರನ್ನು ಆದಷ್ಟು ಕ್ಲೀನಾಗಿ ಇಡಲಿಕ್ಕೆ ಟ್ರೈ ಮಾಡ್ತೇನೆ. ಇದರಿಂದಾಗಿ ಫಿಶ್ನ ಗ್ರೋತ್ ತುಂಬಾ ಒಳ್ಳೆಯದಾಗಿರ್ತದೆ. ಇದು 60 ದಿನಗಳ ನಂತರ. ಬೆಟಾ ಫಿಶ್ ಥರನೇ ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ ಮರಿಗಳು, ಮತ್ತು ಕಲರ್ಸ್ ಕೂಡ ತುಂಬ ಬ್ರೈಟ್ ಆಗ್ತಿವೆ ಈಗ. ಮತ್ತು ಈ ಸ್ಟೇಜ್ ಬಂದಾಗ ನಾನು ದಿನಕ್ಕೆ 2 ಸಲ ಇವುಗಳಿಗೆ ಟುಬಿಫೆಕ್ಸ್ ವರ್ಮನ್ನು ಹಾಕ್ತಿದ್ದೆ. ಇದು 70 ದಿನಗಳ ನಂತರ. ಮರಿಗಳೆಲ್ಲ ತುಂಬ ಕಲರ್ಫುಲ್ ಆಗಿ ಬಂದಿವೆ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮರಿಗಳು ಕ್ರೌನ್ ಟೇಲ್ ಇಲ್ಲದ್ರೆ ಡಂಬೋ ಇಯರ್ ಆಗ್ತದ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಮರಿಗಳು ಹಾಫ್ ಸನ್ ಬೆಟಾ ಆಗಿದೆ. ಬಟ್ ತುಂಬಾ ಕಲರ್ಫುಲ್ ಆಗಿದೆ. ಇದನ್ನು ನೋಡ್ತಾ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋಲ್ಲ. ಇದು 80 ದಿನಗಳ ನಂತರ. ಎಲ್ಲ ಮರಿಗಳು ಆಲ್ಮೋಸ್ಟ್ ಅಡಲ್ಟ್ ಸೈಜ್ ಆಗಿವೆ. ತುಂಬಾ ವೆರೈಟೀಸ್ ಆಫ್ ಕಲರ್ಸಲ್ಲಿ ಗ್ರೋ ಆಗಿದೆ. ಚಿಕ್ಕ ಚಿಕ್ಕ ಮರಿಗಳಾಗಿದ್ದ ಇವು ಈಗ ಆಲ್ಮೋಸ್ಟ್ ಅಡಲ್ಟ್ ಸೈಜ್ ಬಂದದನ್ನು ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಇನ್ನೊಂದು 10 ದಿನಗಳ ನಂತರ ಇವನ್ನೆಲ್ಲ ಬಾಟ್ಲಿಂಗ್ ಮಾಡಿ ಸರಿಯಾಗಿ ಫುಡ್ ಹಾಕಿ ಮತ್ತು ಬಯರ್ಸಿಗೆ ಇದನ್ನು ಸೇಲ್ ಮಾಡ್ತೇನೆ. ಇದೇ ಥರ ಫಿಶ್ ರಿಲೇಟೆಡ್ ವೀಡಿಯೋಸಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ.